ಭಗತ್ ಸಿಂಗ್ ಆವಾರ. ಲಾಹೋರಿನ ಕಿರಿದಾದ ಬೀದಿಗಳಲ್ಲಿ ಭಗತ್ ಸಿಂಗನ್ನು ಜನ ಆವಾರ ಎಂದು ಕರೆಯುತ್ತಿದ್ದರು. ಅವನು ಬೀದಿಗಳಲ್ಲಿ ತಿರುಗುತ್ತಿದ್ದ, ಪುಸ್ತಕಗಳನ್ನು ಓದುತ್ತಿದ್ದ, ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಅಧಿಕಾರಿಗಳಿಗೆ ಅವನು ಶಿಸ್ತುಬಾಹ್ಯ, ಯುವಕರಿಗೆ ಅವನು ಬೆಳಕು. ಒಂದು ದಿನ ಮಳೆಯ ರಾತ್ರಿ. ಪೊಲೀಸರು ಪ್ರತಿಭಟನಾಕಾರರನ್ನು ಚದುರಿಸುತ್ತಿದ್ದರು. ಭಗತ್ ಸಿಂಗ್ ಮೌನವಾಗಿ ಮುಂದೆ ಬಂದ. ಕೈಯಲ್ಲಿ ಆಯುಧವಿರಲಿಲ್ಲ, ಮನಸ್ಸಿನಲ್ಲಿ ಮಾತ್ರ ಧೈರ್ಯ. ಭಯವೇ ದೊಡ್ಡ ಬಂಧನ ಎಂದು ಅವನು ಹೇಳಿದ. ಆ ಮಾತುಗಳು ಗುಂಡಿಗಿಂತ ಗಟ್ಟಿಯಾಗಿದ್ದವು. ಅವನನ್ನು ಬಂಧಿಸಿದರು. ಸೆರೆಮನೆಯ ಗೋಡೆಯೊಳಗೂ ಅವನು ಆವಾರಾನೆ. ಆಲೋಚನೆಗಳಲ್ಲಿ, ಕನಸಿನಲ್ಲಿ, ಸ್ವಾತಂತ್ರ್ಯದ ಹಂಬಲದಲ್ಲಿ. ಅವನ ಬರಹಗಳು ಕೈಕೈಗೂ ಹಾದಿಕಂಡವು. ಯುವಕರು ಎದ್ದು ನಿಂತರು. ಜನರಿಗೆ ತಿಳಿಯಿತು, ಆವಾರ ಎಂದರೆ ದಾರಿ ತಪ್ಪಿದವನಲ್ಲ, ದಾರಿ ತೋರಿಸುವವನು. ಭಗತ್ ಸಿಂಗ್ ಆವಾರನಾಗಿ ಹುಟ್ಟಿ ಕ್ರಾಂತಿಯ ದೀಪವಾಗಿ ಉಳಿದ.